ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರೋವಂಥ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಪೈನಾಪಲ್ ಫ್ರೈ. ಅಂದರೆ ತುಂಬ ಹೆಲ್ದಿ ಕೂಡ ಹೌದು, ತುಂಬ ಟೇಸ್ಟಿ ಕೂಡ ಹೌದು. ಸೊ ಈ ಥರ ರೆಸಿಪಿನ ಅಂದರೆ ಈಗ ಪೈನಾಪಲ್ ಅಂದರೆ ಈಗ ಸಮ್ಮರಲ್ಲಿ ತುಂಬ ಫ್ರೂಟ್ ಸಿಗುತ್ತೆ. ಸೊ ಇದು ಪೈನಾಪಲ್ ಕೂಡ ತುಂಬ ಈಸಿಯಾಗಿ ಸಿಗುತ್ತೆ. ಆಲ್ಮೋಸ್ಟು ಪೈನಾಪಲ್ ಜ್ಯೂಸ್ ಮಾಡ್ಕೊಂಡು ತಿಂತೀವಿ ಅಥವಾ ಪೀಸ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂತೀವಿ. ಬಟ್ ಇದನ್ನು ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಇದಕ್ಕೆ ಒಂದು ಪೈನಾಪಲ್ ತೊಗೊಂಡಿದ್ದೀನಿ. ತುಂಬ ಅದೇ ಚೆನ್ನಾಗಿ ಹಣ್ಣಾಗಿರೋವಂಥ ಪೈನಾಪಲ್ಲು, ಮೀಡಿಯಮ್ ಸೈಜ್ ಪೈನಾಪಲ್ ತೊಗೊಂಡಿದ್ದೀನಿ. ಫಸ್ಟ್ ನಾವು ಪೈನಾಪಲ್ನ ಪೀಲ್ ಮಾಡ್ಕೊಳ್ಳೋಣ. ಸೊ ಅಂದರೆ ಈಗ ಸ್ವಲ್ಪ ಅಂದರೆ ಕೆಲಸ ಅಂದರೆ ಪೈನಾಪಲ್ ಫ್ರೈ ಮಾಡೋಕ್ಕೆ ಈ ಪೈನಾಪಲ್ನ ಪೀಲ್ ಮಾಡ್ಕೊಳೋದೇ ಕೆಲಸ. ಅಂದರೆ ಆಲ್ಮೋಸ್ಟ್ ಪೈನಾಪಲ್ ರೆಸಿಪಿ ಏನು ಮಾಡ್ತೀನಿ ಅಂದರು ಸಿಪ್ಪೆ ತೆಗಿಯೋದೇ ಒಂದು ಕೆಲಸ ಅಷ್ಟೇ. ಸೊ ನೋಡಿ, ಸಿಪ್ಪೆನ ಅಂದರೆ ನೀಟಾಗಿ ಒಂದು ಸ್ವಲ್ಪ ಡೆಪ್ತಾಗೆ ತಗೊಳ್ಳೋಣ. ಯಾಕೆಂದರೆ ಅದರೊಳಗೆ ಮಧ್ಯದಲ್ಲಿ ಅದು ಮುಳ್ತಲ್ಲ ಇರುತ್ತಲ್ಲ, ಸೊ ಅದು ಕೂಡ ಹೋಗಂಗೆನೆ ನೀಟಾಗಿ ತಗೊಂಬರೋಣ. ಅಕಸ್ಮಾತ್ ಇದ್ರೂ ಮತ್ತೆ ಅದನ್ನು ಆಮೇಲೆ ತೆಗೆದ್ರೆ ಆಗುತ್ತೆ. ನಾವು ಇದು ಸಿಪ್ಪೆ ತೆಗಿಯೋಕ್ಕೆ ಸ್ವಲ್ಪ ಶಾರ್ಪ್ ಆಗಿರೋ ಚಾಕುನ ಇಟ್ಕೊಂಡ್ರೆ ಬೇಗ ಈಸಿಯಾಗಿ ತಕ್ಕೋಬೋದು. ನೋಡಿ, ಈಗ ಆಲ್ಮೋಸ್ಟು ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಈಗ ಸ್ವಲ್ಪ ಅಂದರೆ ಅಲ್ಲಲ್ಲೇ ಕಣ್ ಥರ ಇದೆ ನೋಡಿ, ಅದು ಸ್ವಲ್ಪ ಮುಳ್ಳಿರುತ್ತೆ. ಸೊ ಅಂದರೆ ತುಂಬ ಗಟ್ಟಿ ಇರೋ ಅಂಥದ್ದನ್ನ ನಾನು ತೆಗಿತಾ ಇದ್ದೀನಿ. ಇದನ್ನ ನಾವು ಅಂದ್ರೆ ನೈಫಿಂದನಾದರೂ ತೆಗಿಬೋದು, ಅದರ್ವೈಸ್ ನನ್ನ ಹತ್ರ ಒಂದು ಪೀಲರ್ ಇದೆ, ಅಂದರೆ ಟಪ್ಪರ್ ವೇರ್ ಪೀಲರು. ಸೊ ಅದರಲ್ಲಿ ಸೈಡಲ್ಲಿ ಒಂದು ರೌಂಡ್ ಆಫ್ ಇರುತ್ತೆ, ಅದರಲ್ಲಿ ಈಸಿಯಾಗಿ ತಕ್ಕೋಬೋದು. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ನಾನು ನೀಟಾಗಿ ತೆಗಿತಾ ಇದ್ದೀನಿ. ಇದು ಅಂದರೆ ಇದ್ರೆ ಸ್ವಲ್ಪ ಡಿಸ್ಟರ್ಬ್ ಅನ್ಸುತ್ತೆ ತಿನ್ಬೇಕಾದ್ರೆ, ಸ್ವಲ್ಪ ಅಂದರೆ ನಾರ್ ಥರ ಸಿಗುತ್ತೆ. ಸೊ ಹಾಗಾಗಿ ಅದು ಸಿಗಬಾರ್ದು ಅನ್ನೋದಕ್ಕೋಸ್ಕರ ತೆಗಿತಾ ಇದ್ದೀನಿ. ಅದರ್ವೈಸ್ ಇದ್ರೂ ಏನು ತೊಂದರೆ ಏನಿಲ್ಲ. ನೋಡಿ, ಅಂದರೆ ಹೇಳಿದ್ನಲ್ಲ, ಸ್ವಲ್ಪ ತೆಗಿತಿದ್ದೀನಿ ನಾನು. ಪೂರ್ತಿ ಏನು ಅಂದರೆ ಒಂದು ಇಲ್ದಂಗೆ ಏನು ತೆಗಿತಿಲ್ಲ, ಬಟ್ ಯಾವ್ದು ದಪ್ಪ ಇದೆ ಅದನ್ನು ಮಾತ್ರ ತೆಗೆದು ಕ್ಲೀನ್ ಮಾಡ್ಕೊತಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲದನ್ನೂ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಫ್ರೈ ಮಾಡ್ಕೊಳಕ್ಕೆ ಹೆಚ್ಕೊತೀನಿ. ಸೊ ಹೆಚ್ಕೊಳಕ್ಕೆ ನಾನೀಗ ಇಲ್ಲಿ ಅರ್ಧ ಮಾತ್ರ ತೊಗೊತಿದ್ದೀನಿ. ಅಂದರೆ ಫುಲ್ಲು ಪೈನಾಪಲ್ದು ನಾನು ಮಾಡ್ತಿಲ್ಲ. ಸೊ ಅರ್ಧ ಮಾತ್ರ ಹೆಚ್ಕೊಂಡು ಅರ್ಧದ ಮಾತ್ರ ಫ್ರೈ ಮಾಡ್ಕೊತಿದ್ದೀನಿ. ಪೈನಾಪಲ್ ಚೆನ್ನಾಗಿ ಹಣ್ಣಾಗಿದ್ರೇ ಈ ರೆಸಿಪಿ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ತುಂಬ ಹುಳಿ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಹಣ್ಣಿರೋ ರೆಸಿಪಿ ಅಂದರೆ ಪೈನಾಪಲ್ನ ನೋಡಿ ತೊಗೊಳ್ಳಿ. ಸೊ ನೋಡಿ, ಇದನ್ನು ಅಂದರೆ ನಿಮ್ಗೆ ಯಾವ ಸೈಜಿಗೆ ಬೇಕು ಅಂದರೆ ಬೇಕಾದ್ರೆ ನೀವು ಸ್ಲೈಸ್ ಥರನೂ ಮಾಡ್ಕೋಬೋದು, ಅದರ್ವೈಸ್ ಕಟ್ ಮಾಡಿಬಿಟ್ಟು ಕೂಡ ಮಾಡ್ಬೋದು. ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಪೀಸಸ್ ಥರನೇ ಮಾಡ್ಕೊತಿದ್ದೀನಿ. ತುಂಬ ತಿಕ್ ಪೀಸಸ್ ಮಾಡ್ಕೊತಿಲ್ಲ, ಯಾಕೆಂದರೆ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಫ್ರೈ ಆಗೋದು ಲೇಟ್ ಆಗುತ್ತೆ ಅಂತ ಒಂದು ಮೀಡಿಯಮ್ ಸೈಜ್ಗೆ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಈ ಸೈಜಿಗೆ ಮಾಡ್ಕೊತಿದ್ದೀನಿ ನಾನು. ಮತ್ತು ಇದರಲ್ಲಿ ಒಂದು ವೈಟ್ ಪಾರ್ಟ್, ಸ್ವಲ್ಪ ಗಟ್ಟಿ ಇರೋ ಪಾರ್ಟ್ ಇರುತ್ತಲ್ಲ, ಸೊ ಅದನ್ನು ಕೂಡ ರಿಮೂವ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಫ್ರೈ ಆಗೋದು ಅದು ಲೇಟ್ ಆಗುತ್ತೆ ಅಂತ ಬಿಟ್ಟು ಅದನ್ನು ಕೂಡ ರಿಮೂವ್ ಮಾಡಿ ನಾನು ಫ್ರೈ ಮಾಡ್ಕೊತೀನಿ. ಈ ಥರ ಪೀಸಸ್ ಮಾಡೋದ್ರಿಂದ ಅಂದರೆ ಸರ್ವ್ ಮಾಡೋಕ್ಕೂ ಈಸಿ ಆಗುತ್ತೆ. ಒಂದು ಬೌಲಿಗೆ ಹಾಕ್ಕೊಡ್ಬೋದು ಮತ್ತು ತಿನ್ನೋಕ್ಕೂ ಈಸಿ ಅನಿಸುತ್ತೆ. ಒಂದು ಫೋರ್ಕಲ್ಲಿ ತಿನ್ಕೊಂಬಿಡೋದು. ಹಾಗಾಗಿ ನಾನು ಪೀಸಸ್ನೇ ಮಾಡಿದ್ದೀನಿ, ಸ್ಲೈಸ್ ಮಾಡಿಲ್ಲ. ಇನ್ನು ನಿಮಗೆ ಬೇಕು ಅಂದರೆ ರೌಂಡ್ ಸ್ಲೈಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈಗ ಒಂದು ಬೌಲಲ್ಲಿ ನಾನು ಹೇಳಿದ್ನಲ್ಲ, ಅರ್ಧ ಪೈನಾಪಲ್ ಮಾತ್ರ ತೊಗೊಂಡಿದ್ದು. ಅರ್ಧ ಪೈನಾಪಲ್ಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಾತ್ರ ಹಾಕ್ಕೊತಿದ್ದೀನಿ. ಇಲ್ಲ, ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ನಾನು ಪಿಂಕ್ ಸಾಲ್ಟ್ ಹಾಕಿದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು 1/4 ಸ್ಪೂನಷ್ಟು ಮಾತ್ರ ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು ಬ್ಲ್ಯಾಕ್ ಸಾಲ್ಟ್ ಕೂಡ ಅಷ್ಟೇ, ಅದನ್ನು ಒಂದು 1/4 ಸ್ಪೂನಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಚಾಟ್ ಮಸಾಲ ಕೂಡ ಒಂದು 1/4 ಸ್ಪೂನಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಜೇನುತುಪ್ಪ ಹಾಕ್ಕೊತಿದ್ದೀನಿ. ಅದಕ್ಕೆ ನಾನು ಸಕ್ಕರೆನ ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ. ಜೇನುತುಪ್ಪ 1 ಸ್ಪೂನ್, ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಕೂಡ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ರಸ ಕೂಡ ಹಾಕ್ಕೊತಿದ್ದೀನಿ. ಸೊ ಹಾಕ್ಕೊಂಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹೆಚ್ಚಿಟ್ಟಿದ್ದೀನಲ್ಲ ಪೈನಾಪಲ್ ಪೀಸಸ್ಸು, ಅದನ್ನು ಆ್ಯಡ್ ಮಾಡ್ಕೊತೀನಿ. ನಾನಿಲ್ಲಿ ಮಸಾಲ ಎಲ್ಲ ಆಲ್ಮೋಸ್ಟ್ ತುಂಬ ಲೈಟಾಗಿ ಹಾಕಿದ್ದೀನಿ. ಅಂದರೆ ತುಂಬ ಖಾರನೂ ಹಾಕಿಲ್ಲ, ತುಂಬ ಉಪ್ಪು ಹಂಗೆಲ್ಲ ತುಂಬ ಯಾವುದೂ ಹಾಕಿಲ್ಲ. ಅಂದರೆ ಹಣ್ಣಿನ ಫ್ಲೇವರ್ ಆಸ್ ಇಟ್ ಇಸ್ ಹಾಗೆ ಇರಲಿ, ಅದ್ರ ಜೊತೆಗೆ ಸ್ವಲ್ಪ ಆ್ಯಡ್ ಇರಲಿ ಅಂತ ಆ ಥರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಬೇಕಾದರೆ ಇನ್ನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವೀಟ್ ಬೇಕು ಅಂದರೆ ಸಕ್ಕರೆನಾರು ಹಾಕ್ಬೋದು, ಅಥವಾ ಜೇನುತುಪ್ಪ ಒಂದು ಹೆಲ್ದಿ ವರ್ಷನ್ ಅಂತ ಬಿಟ್ಟು ನಾನು ಜೇನುತುಪ್ಪ ಆ್ಯಡ್ ಮಾಡ್ತೀನಿ. ಸೊ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಪೈನಾಪಲ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ನೆನ್ಸಕ್ಕೆ ಬಿಟ್ಟಿದ್ದೀನಿ. 10 ನಿಮಿಷ ನೆಂದಾದಮೇಲೆ ಸೊ ಒಂದು ಪ್ಯಾನ್ ತೊಗೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಸೇರಿಸ್ಬಿಟ್ಟು ಅದನ್ನು ಜಲ್ದಿ ಅಂದರೆ ಬೇಗ ಮೆಲ್ಟ್ ಮಾಡಿಬಿಟ್ಟು ಈಗ ಈ ಪೈನಾಪಲ್ ಪೀಸಸ್ಸು ಅದು ಅಂದರೆ ಫರ್ಮೆಂಟ್ ಆಗಿದೆ ಒಂದು 10 ಮಿನಿಟ್ಸು, ಅದನ್ನು 1 ಬೈ 1 ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಫಾಸ್ಟಾಗೆ ಆ್ಯಡ್ ಮಾಡ್ತಿದ್ದೀನಿ. ಮಾಡಿಬಿಟ್ಟು ಇದನ್ನು 2 ಸೈಡನ್ನು ಬೇಯಿಸಬೇಕು. ಅಂದರೆ ಹಿಂಗೆ ತುಂಬ ಅಂದರೆ ತರಕಾರಿ ಎಲ್ಲ ಫ್ರೈ ಮಾಡ್ತಿಲ್ಲ ಆ ಥರ ಎಲ್ಲ ಅಲ್ಲ, ಜಸ್ಟ್ 2 ಸೈಡ್ ಮಾತ್ರ ಬೇಯಿಸಿಟ್ಟು ಸಾಕು. ಸೊ ಹಾಗಾಗಿಬಿಟ್ಟು ಇದನ್ನು ಒಂದು ಸೈಡು ಬೇಯಕ್ಕಿಟ್ಟಿದ್ದೀನಿ. ಅಂದರೆ 2 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೀನಿ ಅಷ್ಟೇ. ಇದನ್ನು ನಾನು ಮತ್ತೆ ಸಾಟ್ ಮಾಡಲ್ಲ. ಇದು ಪ್ರಿಪ್ರೇಷನ್ ಟೈಮು ತುಂಬ ಕಮ್ಮಿ. ಹೇಳಿದ್ನಲ್ಲ, ಒಂದ್ಸತಿ ಪೀಲ್ ಮಾಡ್ಕೊಂಡು ನೀನು ಹೆಚ್ಕೊಂಡ್ಬಿಟ್ರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಇದು ಮುಗ್ದೋಗುತ್ತೆ. ಅಂದರೆ 10 ಮಿನಿಟ್ಸ್ ಫರ್ಮೆಂಟ್ ಆಗಕ್ಕೆ ಇಡ್ತೀನಿ ಬಿಡಿ ಸ್ಟವ್ ಮೇಲೆ, ಜಸ್ಟ್ 5 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಇದು. ನೋಡಿ, ಒಂದು ಸೈಡು ಇದು ಬೆಂದಾದ್ಮೇಲೆ ಇನ್ನೊಂದು ಸೈಡನ್ನು
ಫ್ಲಿಪ್ ಮಾಡಿಬಿಟ್ಟು ಬೇಯಿಸ್ಕೊತೀನಿ. ನೋಡಿ ಎಲ್ಲದನ್ನು ನೀಟಾಗಿ ಫ್ಲಿಪ್ ಮಾಡ್ತಿದ್ದೀನಿ. ಮಾಡಿನೇ ಮತ್ತೆ ಇನ್ನು 2 ಮಿನಿಟ್ಸ್ ಬೇಯಿಸ್ತೀನಿ. ಅಂದರೆ ತುಂಬ ಮ್ಯಾಶ್ ಆಗೋಷ್ಟು ಬೇಯಬೇಕು ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಅಂದರೆ ಹಣ್ಣು ಆಲ್ಮೋಸ್ಟ್ ಸಾಫ್ಟೇ ಇರುತ್ತೆ, ಸ್ವಲ್ಪ ಬಿಸಿಯಾಗಿ ಇನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಒಂದೊಂದು ಸೈಡ್ ಬೇಯಿಸ್ಕೊತೀನಿ. ನೋಡಿ 2 ಸೈಡನ್ನು ಬೇಯಿಸ್ಕೊಂಡಿದ್ದು ಆಯ್ತು ಆ್ಯಕ್ಚುಲಿ ಇದು. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಮುಗ್ದೋಯ್ತು. ಅಂದರೆ ಇದನ್ನು ಬಿಸಿ 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 ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ಸಾಫ್ಟಾಗಿ, ಸ್ವೀಟಾಗಿ ಮತ್ತು ಸ್ಪೈಸಿಯಾಗಿ, ಅಂದರೆ ಎಲ್ಲ ಫ್ಲೇವರು ಆ್ಯಡ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ನೋಡಿ ನನಗೆ ಸ್ವಲ್ಪ ಖಾರ ಕಮ್ಮಿ ಇದೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಹಣ್ಣನ್ನು ಹೆಚ್ಚಿಟ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಯಾವಾಗ ಬರ್ತಾರೋ ಆವಾಗ ಅಂದರೆ ಖಾರ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ರೆಸಿಪಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಒನ್ಸ್ ಮೋರ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರೂ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.